ಬೇಲೂರಿಗೆ ಆಗಮಿಸಿ ರಾಯರ ಫಲಮಂತ್ರಾಕ್ಷತೆ ನೀಡಿದ ಮಂತ್ರಾಲಯ ಶ್ರೀಗಳು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಶುಕ್ರವಾರ ಶ್ರೀ ಮನ್ಯಾಯ ಸುಧಾ ಪರೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಶ್ರೀರಾಮದೇವರ ಪೂಜೆಯನ್ನು ನೆರವೇರಿಸಿ ಬೇಲೂರಿನ ಪ್ರಸಿದ್ಧ ಶ್ರೀ ಚೆನ್ನಕೇಶವ ದೇವರಿಗೆ ಮಂಗಳಾರತಿ ಸಲ್ಲಿಸಿ ಮಾತನಾಡಿದ ಶ್ರೀಗಳು, ಇತಿಹಾಸ ಪ್ರಸಿದ್ಧ ಬೇಲೂರು ಚೆನ್ನಕೇಶವನ ಸನ್ನಿಧಿಯಲ್ಲಿ ನಾವು ಬಂದಿರುವುದು ತುಂಬಾ ಸಂತೋಷವಾಗಿದೆ. ಈ ಜಾಗದಲ್ಲಿ ಮಠಾಧೀಶರುಗಳು ನಡೆಸುತ್ತಿರುವ ಕಾರ್ಯಕ್ರಮ ಸನ್ನಿಧಿಗೆ ಸಮರ್ಪಣೆ ಮಾಡುತ್ತೇವೆ. ಬೇಲೂರು ಪ್ರವಾಸಿಗರನ್ನು ಸೆಳೆಯುವಂತಹ ವಿಶ್ವ ಪ್ರಸಿದ್ಧ ಚೆನ್ನಕೇಶವ ಸನ್ನಿಧಿಯಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿಗಳು ಆಗಬೇಕಾಗಿದೆ. ಇದರ ಅರ್ಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕಾಗಿದೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಮಂತ್ರಾಲಯದ ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಹಿರಿಯ ವಿದ್ವಾಂಸರು ರಾಜ ಎಸ್ ಗಿರಿರಾಜ ಆಚಾರ್ಯವರು, ಪಲಿಮಾರ್ ಮಠದ ವಿದ್ಯಾಧೀಶ ತೀರ್ಥರು, ವ್ಯಾಸರಾಜ ಮಠದ ಶ್ರೀ ಪಾದಂಗಳವರು ಹಾಗೂ ಹಲವಾರು ವಿದ್ವಾಂಸರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳಿಗೆ ಮಂತ್ರಾಲಯ ಮಠದ ಸಂಪ್ರದಾಯದಂತೆ ಆಶೀರ್ವದಿಸಿದರು. ಚೆನ್ನಕೇಶವ ದೇವಾಲಯದ ಎಡಭಾಗದಲ್ಲಿರುವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಮುಖ್ಯ ಪ್ರಾಣ ದೇವರ ಮನೆಗೆ ಸ್ಥಳೀಯ ಶಾಸಕರಾದ ಸುರೇಶ್ ರವರೊಂದಿಗೆ ಶ್ರೀಗಳು ತೆರಳಿ ಮುಖ್ಯ ಪ್ರಾಣ ದೇವರಿಗೆ ಮಹಾಮಂಗಳಾರತಿ ಮಾಡಿ ಮಾತನಾಡಿ, ಈ ಜಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವತಿಯಿಂದ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ವಸತಿ ಗೃಹಗಳನ್ನು ಶೀಘ್ರದಲ್ಲೇ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಭಕ್ತರ ಸಹಕಾರದಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಬೆಳಗ್ಗೆಯಿಂದ ಸಂಜೆಯವರೆಗೆ ಬಂದಂತಹ ಭಕ್ತಾದಿಗಳಿಗೆ ರಾಯರ ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಉಡುಪಿಯ ಪಲಿಮಾರು ಮಠದ ಸ್ವಾಮಿಗಳ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ನಾವಿಲ್ಲಿ ಆಗಮಿಸಿ ಜ್ಞಾನಸತ್ರದ ಉದ್ಘಾಟನೆ, ವಾಕ್ಯಾರ್ಥಗೋಷ್ಠಿ, ಸಂಸ್ಥಾನ ಪೂಜೆ, ಅದೇ ರೀತಿಯಾಗಿ ಶಿಷ್ಯ ಭಕ್ತರುಗಳಿಗೆ ಮಂತ್ರ ಮುದ್ರಾಧಾರಣೆಯನ್ನು ನೀಡಿ ಮತ್ತೆ ಮರಳುವಂತಹ ಒಂದು ಕಾರ್ಯಕ್ರಮ